ಇವತ್ತು ಕನ್ನಡದ ಫಸ್ಟ್ ಕನ್ನಡ ವುಮೆನ್ ಸೆಲೆಬ್ರಿಟಿ ಬೌಲಿಂಗ್ ಟೂರ್ನಮೆಂಟ್ ನಡೀತಾ ಇದೆ ಬೆಂಗಳೂರಲ್ಲಿ. ಕನ್ನಡ ಇಂಡಸ್ಟ್ರಿಯ ಆರ್ಟಿಸ್ಟ್, ಸೀರಿಯಲ್ ಆರ್ಟಿಸ್ಟ್, ಮೋಸ್ಟ್ ಆಫ್ ದೆಮ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. SM ಕ್ವೀನ್ಸ್ ತಂಡಕ್ಕೆ ನಾನು ಕ್ಯಾಪ್ಟನ್, ಇದು ನನ್ನ ಟೀಮ್. ಇವತ್ತು ಟೂರ್ನಮೆಂಟ್ ಮ್ಯಾಚ್ ದಿನ. ನಾನು ಯಾವತ್ತೂ ಕೂಡ ಬೌಲಿಂಗ್ ಆಡೇ ಇರಲಿಲ್ಲ. ಮ್ಯಾಚ್ಗಿಂತ ಒಂದು ಸ್ವಲ್ಪ ದಿನ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಅಷ್ಟೇ. ಇವತ್ತು ನಮ್ಮ ದಿನ ಹೆಂಗಿತ್ತು ಆ್ಯಂಡ್ ನಾವು ಈ ಟೂರ್ನಮೆಂಟ್ನ ವಿನ್ ಆದ್ವಿ, ಎಲ್ಲ ಹೆಂಗಿತ್ತು ಅನ್ನೋದು ಎಕ್ಸ್ಪೀರಿಯೆನ್ಸ್ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಫುಲ್ ವ್ಲಾಗ್ ನೋಡಿ. ಬೆಳಿಗ್ಗೆ ಟೀಮ್ ಜೊತೆ ಬ್ರೇಕ್ಫಾಸ್ಟ್ ಮಾಡಿ, ಇದೇ ನಮ್ಮ ಜರ್ಸಿ, ರೆಡಿಯಾಗಿ ಮ್ಯಾಚ್ಗೆ ಹೊರಟ್ವಿ. ಫಸ್ಟ್ನೇ ರೌಂಡಲ್ಲೇ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಆ್ಯಂಡ್ ಫಸ್ಟ್ ರೌಂಡ್ ಆದಮೇಲೆ 8 ಟೀಮ್ಸಲ್ಲಿ ನಾವು 3rd ಹೈಯೆಸ್ಟ್ ಸ್ಕೋರ್ ಮಾಡಿದ್ವಿ. ಸೊ ನಾವು 3rd ಪೊಸಿಷನಲ್ಲಿದ್ವಿ. 2 ಮ್ಯಾಚ್ ಆದಮೇಲೆ ಸೆಮಿಫೈನಲ್ಗೆ ಹೋಗಬೇಕು ಅಂದರೆ ಇನ್ನೊಂದು ಮ್ಯಾಚ್ ನಾವು ಗೆಲ್ಲಬೇಕಿತ್ತು. ಆ ಮ್ಯಾಚನ್ನು ಕೂಡ ನಾವು ಆಡಿ ಗೆದ್ವಿ, ಸೆಮಿಫೈನಲ್ಗೆ ಹೋದ್ವಿ. ಸೆಮಿಫೈನಲ್ಲು ಕೂಡ ನಾವೇ ವಿನ್ ಆದ್ವಿ ಆ್ಯಂಡ್ ನೆಕ್ಸ್ಟ್ ನಾವು ಫೈನಲ್ಸ್ಗೆ ರೀಚ್ ಆದ್ವಿ. ಫೈನಲ್ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬಾ ಡೆಡಿಕೇಶನಿಂದ ನಮ್ಮ ಇಡೀ ಟೀಮ್, ನಾವು ಎಲ್ಲ ಗರ್ಲ್ಸು ಕೂಡ ನಾವು ಆಡಿದ್ವಿ ಆ್ಯಂಡ್ ನಾವು ಫೈನಲಿ ನಾವೇ SM ಕ್ವೀನ್ಸ್ ನಾವೇನೇ ವಿನ್ ಆದ್ವಿ. ಕನ್ನಡದ ಮೊಟ್ಟ ಮೊದಲ ಕನ್ನಡ ಸೆಲೆಬ್ರಿಟೀಸ್ ವುಮೆನ್ ಬೌಲಿಂಗ್ ಟೂರ್ನಮೆಂಟಲ್ಲಿ ನಮ್ಮ ಟೀಮ್ ಗೆತ್ತು. ಐ ವಾಸ್ ಸೋ ಹ್ಯಾಪಿ. ನಮ್ಮ ಇಡೀ ಟೀಮ್ ಎಲ್ಲ ಪ್ಲೇಯರ್ಸ್ ತುಂಬಾ ಕಷ್ಟಪಟ್ಟರು ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ನಾವು ಆ್ಯಕ್ಚುಲಿ ಗೆಲ್ತೀವಿ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ನಮ್ಮ ಒಂದು ವಿನ್ನಿಂಗ್ ಮೂಮೆಂಟ್ ಹೆಂಗಿತ್ತು ಅಂತ ನಾನು ನಿಮಗೆ ಈ ಒಂದು ವ್ಲಾಗಲ್ಲಿ ಇವಾಗ ತೋರಿಸ್ತೀನಿ, ನೋಡಿ.